ಇಂದಿನ ಅಮಾಸೆ ಬೈಲು ಒಂದು ಕಡವಾಸೆಯಾಗಿತ್ತು. ಕಲಿಯುಗದ ಪೂರ್ವ ಕಾಲದಲ್ಲಿ ಖರಾಸುರ ಹಾಗೂ ರಟ್ಟಾಸುರ ಎನ್ನುವ ರಕ್ಕಸ ಸಹೋದರರಿದ್ದರು. ಅವರ ತಂದೆ ಜಂಬಾಸುರನನ್ನ ವಧೆ ಮಾಡಿದ್ದ ದೇವೇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ಆರಾಧ್ಯ ದೇವರಾದ ಶಿವನನ್ನ ಕುರಿತು ತಪಸ್ಸು ಮಾಡಿ ಯಾರಿಂದಲೂ ಕೂಡ ಸಾವು ಬಾರದಂತೆ, ಒಂದು ವೇಳೆ ಸಾವು ಸಂಭವಿಸೋದಿದ್ರೂ ಕೂಡ ಹರಿಹರರು ಒಂದೇ ಶರೀರವಾಗಿ 5 ದೇಹಧಾರಿಗಳಾಗಿ ಬಂದ್ರೆ ಮಾತ್ರ ನಮ್ಮನ್ನ ಕೊಲ್ಲಬಹುದು ಎನ್ನುವ ವರವನ್ನ ಪಡೆದುಕೊಳ್ಳುತ್ತಾರೆ. ವರ ಪಡೆದು ಕೊಬ್ಬಿದ ಕರರಟ್ಟಾಸುರರ ಸೊಕ್ಕಿಗೆ ಇಂದ್ರಾದಿ ದೇವತೆಗಳು ಹೈರಾಣಾಗಿ ಹೋದರು. ಕೊನೆಗೆ ಕ್ರೋಡ, ಜಮದಗ್ನಿ, ಲೋಮಾರ, ಮಾಂಡವ್ಯ, ಅಗಸ್ತ್ಯ ಋಷಿಗಳ ಬಳಿಯಲ್ಲಿ ದೇವತೆಗಳು ಬಂದು ಹೇಗಾದ್ರೂ ಮಾಡಿ ತಪಸ್ಸನ್ನ ಆಚರಿಸಿ ಹರಿಹರರನ್ನ ಒಲಿಸಿಕೊಂಡು ಈ ರಕ್ಕಸರನ್ನ ಸಂಹಾರ ಮಾಡುವ ಹಾಗೆ ಮಾಡಿ ಅಂತ ಕೇಳಿಕೊಳ್ಳುತ್ತಾರೆ. ಆಗ ಈ ಪಂಚ ಋಷಿಗಳು ಕರ ಹಾಗೂ ರಟ್ಟಾಸುರನ ರಾಜಧಾನಿಯ ಪಂಚ ದಿಕ್ಕುಗಳಲ್ಲಿ ಘೋರವಾದ ತಪಸ್ಸನ್ನ ಆಚರಿಸುತ್ತಾರೆ. ಅದರ ಫಲವಾಗಿ ಶಂಕರ ನಾರಾಯಣರು ಏಕರೂಪಧಾರಿಯಾಗಿ 5 ದೇಹವನ್ನ ಧರಿಸಿ ಪಂಚ ಋಷಿಗಳ ಎದುರುಗಡೆ ಒಂದೊಂದು ಸ್ಥಳದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಆ ಸ್ಥಳವೇ ಒಂದು ಕ್ರೋಡ ಶಂಕರ ನಾರಾಯಣ, ಮತ್ತೊಂದು ಹಳೆ ಶಂಕರ ನಾರಾಯಣ, ಮೂರನೆಯದ್ದು ಹಳೆ ಅಮಾಸೆ ಬೈಲಿನ ಮಾಂಡವಿ ಶಂಕರ ನಾರಾಯಣ, ಇನ್ನೊಂದು ಬೆಳುವೆ ಶಂಕರ ನಾರಾಯಣ, ಆದರೆ 5ನೆಯದ್ದು ಆವರ್ಸೆ ಶಂಕರ ನಾರಾಯಣ. ಹೀಗೆ 5 ಸ್ಥಳದಲ್ಲಿ ದರ್ಶನ ಕೊಟ್ಟ ಶಂಕರ ನಾರಾಯಣರು ಈ ರಕ್ಕಸರಿಬ್ಬರ ಸಂಹಾರ ಮಾಡುತ್ತಾರೆ. ಅದರಲ್ಲಿ ರಟ್ಟಾಸುರ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದ ಪುಣ್ಯಕ್ಷೇತ್ರವೇ ಇವತ್ತಿನ ರಟ್ಟಾಡಿ. ಕರಾಸುರ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದ ಪುಣ್ಯಕ್ಷೇತ್ರವೇ ಕಡವಾಸೆ. ಈ ಕಡವಾಸೆಯ ಕರೇಶ್ವರನನ್ನೇ ಕರಾಸುರ ಆರಾಧಿಸಿಕೊಂಡು ಬರ್ತಾ ಇದ್ದ. ಈ ದೇವಸ್ಥಾನ 2000 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಧ್ವಂಸವಾಗಿ ಪೂಜೆ ನಿಂತು ಹೋಗಿತ್ತು. ಈ ಭಾಗದ ಸ್ಥಳೀಯರು ಮರಳಿ ಪೂಜೆ ಸಲ್ಲಿಸಬೇಕು ಎನ್ನುವ ಕಾರಣಕ್ಕೆ ಕರೇಶ್ವರ ದೇವರ ಪುನಃ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕವನ್ನ ಇದೇ ಮಾರ್ಚ್ 15 ಹಾಗೂ 16ನೇ ತಾರೀಕಿನಂದು ಹಮ್ಮಿಕೊಂಡಿದ್ದಾರೆ. ಈ ವಿಹಂಗಮ ದೇವರ ಲೀಲೆಯ ಕಾರ್ಯಕ್ರಮಕ್ಕೆ ನಾವುಗಳೆಲ್ಲರೂ ಕೂಡ ಸಾಕ್ಷಿಗಳಾಗೋಣ.